ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ದಿ ಅಪ್ಡೇಟ್ ಕನ್ನಡಿಗ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ. ತಮಿಳಿನ ಪ್ರಖ್ಯಾತ ನಟ ದಳಪತಿ ವಿಜಯ್ ಸಿನಿಮಾಗೆ ವಿದಾಯ ಹೇಳಿ ರಾಜಕೀಯಕ್ಕೆ ಧುಮುಕಿ ತಮ್ಮದೇ ಆದ ಹೊಸ ಪಕ್ಷ ಟಿವಿಕೆ ತಮಿಳಗ ವೆಟ್ರಿ ಕಳಗಂ ಕಟ್ಟಿರುವುದು ಎಲ್ರಿಗೂ ಗೊತ್ತಿದೆ. ಎಂಜಿಆರ್ ಜಯಲಲಿತಾ ಮಾದರಿಯಲ್ಲಿ ಚಿತ್ರರಂಗದ ಜನಪ್ರಿಯತೆಯಿಂದ ಮುಖ್ಯಮಂತ್ರಿ ಕುರ್ಚಿಯ ಮೇಲೆ ಕಣ್ಣಿಟ್ಟಿರುವ ವಿಜಯ್ 2026ರಲ್ಲಿ ನಡೆಯಲಿರುವ ಅಸೆಂಬ್ಲಿ ಚುನಾವಣೆಗೆ ಸ್ಪರ್ಧಿಸುವುದಾಗಿ ಈಗಾಗಲೇ ಘೋಷಿಸಿದ್ದಾರೆ. ಅದಕ್ಕೆ ಪ್ರತಿಯಾಗಿ ರಾಜ್ಯಾದ್ಯಂತ ರ್ಯಾಲಿ ಸಮಾವೇಶಗಳನ್ನು ಹಮ್ಮಿಕೊಂಡು ಆಡಳಿತಾರೂಢ ಸ್ಟಾಲಿನ್ ನೇತೃತ್ವದ ಡಿಎಂಕೆ ಹಾಗೂ ವಿರೋಧ ಪಕ್ಷಗಳಾದ ಬಿಜೆಪಿ ಮತ್ತು ಎಐಎಡಿಎಂಕೆ ಪಕ್ಷದ ಮೇಲೆ ಟೀಕಾಪ್ರಹಾರ ಮಾಡುತ್ತಿದ್ದಾರೆ. ಹೀಗಿರುವಾಗ ಸೆಪ್ಟೆಂಬರ್ 27 ಶನಿವಾರದಂದು ಕರೂರಿನಲ್ಲಿ ರ್ಯಾಲಿ ಆಯೋಜನೆ ಆಗಿರುತ್ತದೆ. ಟಿವಿಕೆ ಪಕ್ಷ ರ್ಯಾಲಿಗೆ ಕರೂರಿನ 2 ಜಾಗಗಳನ್ನು ಫೈನಲ್ ಮಾಡುತ್ತೆ. ಅದು ಕರೂರಿನ ಬಸ್ ಸ್ಟ್ಯಾಂಡ್ ಮತ್ತು ಲೈಟ್ ಹೌಸ್. ಆದರೆ ಅಲ್ಲಿ ಜನಜಂಗುಳಿ ಜಾಸ್ತಿ ಇರುತ್ತೆ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ವೇಲುಸ್ವಾಮಿಪುರಂ ರಸ್ತೆಯಲ್ಲಿ ಪರ್ಮಿಷನ್ ಕೊಡುತ್ತೆ. ಇದು ಕರೂರ್ ಮತ್ತು ಈರೋಡ್ ರೋಡ್ನಲ್ಲಿ ಬರುತ್ತೆ. ಟಿವಿಕೆ ಪಕ್ಷ ರ್ಯಾಲಿಗೆ ಸುಮಾರು 10,000 ಜನರನ್ನು ನಿರೀಕ್ಷೆ ಮಾಡಿರುತ್ತೆ ಹಾಗೂ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಅಷ್ಟೇ ಜನರನ್ನು ಅಂದಾಜಿಸಿರುತ್ತೆ ಮತ್ತು ಇಷ್ಟು ಜನರನ್ನು ಗಮನದಲ್ಲಿಟ್ಟುಕೊಂಡು ಕಾರ್ಯಕ್ರಮ ಆಯೋಜನೆ ಆಗಿರುತ್ತದೆ. ಶನಿವಾರ ವಿಜಯ್ ಅವರ ಆಗಮನ ಮಧ್ಯಾಹ್ನ 12ಕ್ಕೆ ನಿಗದಿಯಾಗಿರುತ್ತದೆ. ಅದಕ್ಕಾಗಿ ಬೆಳಗ್ಗೆ 9ರಿಂದಲೇ ಅಭಿಮಾನಿಗಳು ಜಮಾಯಿಸೋಕೆ ಶುರುವಾಗ್ತಾರೆ. ಆದರೆ ವಿಜಯ್ ಬರೋದು ತಡವಾಗಿ ಮಧ್ಯಾಹ್ನದ ಬಿಸಿಲು ಊಟ ಇಲ್ಲದೆ ಅಭಿಮಾನಿಗಳು ಕಾಯೋಕೆ ಶುರು ಮಾಡ್ತಾರೆ. ವಿಜಯ್ ಬರೋ ಅಷ್ಟರಲ್ಲಿ ಸಂಜೆ 7 ಗಂಟೆ ಆಗಿರುತ್ತೆ. ಅಷ್ಟರಲ್ಲಿ ಎಷ್ಟು ಜನ ಸೇರಿರುತ್ತಾರೆ ಅಂದರೆ ಸುಮಾರು 50,000 ಜನ ಸೇರ್ಬಿಟ್ಟಿರ್ತಾರೆ. ರಸ್ತೆ ಚಿಕ್ಕದಾಗಿದ್ದರಿಂದ ವಿಜಯ್ ಅವರ ಬಸ್ ಚಾಲನೆ ಜೊತೆಗೆ ನೂಕುನುಗ್ಗಲು ಶುರುವಾಗುತ್ತೆ. ಜನರು ಹಿಮ್ಮುಖವಾಗಿ ಹಿಂದೆ ಇರುವವರ ಮೇಲೆ ಬೀಳೋಕೆ ಶುರು ಮಾಡ್ತಾರೆ. ಕೊನೆಯಲ್ಲಿದ್ದವರು ಅಲ್ಲಿದ್ದ ಶೆಡ್ ಜನರೇಟರ್ ಮೇಲೆ ಬೀಳ್ತಾರೆ. ಇದರಿಂದ ಕೆಲವರು ಉಸಿರಾಟದ ಸಮಸ್ಯೆಯಿಂದ ಅಲ್ಲೇ ಪ್ರಜ್ಞೆ ತಪ್ಪುತ್ತಾರೆ. ಇದನ್ನು ಗಮನಿಸಿದ ವಿಜಯ್ ಸ್ವತಃ ತಮ್ಮ ವಾಹನದಲ್ಲಿದ್ದ ನೀರಿನ ಬಾಟಲ್ಗಳನ್ನು ಜನರ ಕಡೆ ಎಸೆಯುತ್ತಾರೆ. ಮತ್ತೆ ಅವರೇ ಅಲ್ಲಿದ್ದ ಆಂಬ್ಯುಲೆನ್ಸ್ ವೆಹಿಕಲ್ಗೆ ಜಾಗ ಕೊಡಿಸಿ ಪ್ರಜ್ಞೆ ತಪ್ಪಿದವರನ್ನು ಆಸ್ಪತ್ರೆಗೆ ಕಳಿಸೋಕೆ ಮೈಕಲ್ಲಿ ಅನೌನ್ಸ್ ಮಾಡ್ತಾರೆ. ಆಂಬ್ಯುಲೆನ್ಸ್ ವೆಹಿಕಲ್ ಎಂಟ್ರಿಯಿಂದ ಮತ್ತಷ್ಟು ಕಾಲ್ತುಳಿತ ಶುರುವಾಗುತ್ತೆ. ಮತ್ತೆ ಅದೇ ಸಮಯದಲ್ಲಿ ಪವರ್ ಕಟ್ ಆಗೋದು ಕೂಡ ಸಾಕಷ್ಟು ಗಾಬರಿಗೆ ಕಾರಣವಾಗುತ್ತೆ. ಈ ಪವರ್ ಕಟ್ ವಿಚಾರದಲ್ಲಿ 2 ವ್ಯಾಖ್ಯಾನ ಇದೆ. ಒಂದೇನು ಅಂತಂದ್ರೆ ಟಿವಿಕೆ ಪಕ್ಷದವರೇ ಪವರ್ ಕಟ್ ಮಾಡಲು ಹೇಳಿರ್ತಾರೆ, ಯಾಕಂದ್ರೆ ಇದರಿಂದ ಗಾಬರಿ ಆಗೋದಿಲ್ಲ, ಜನರು ಅಲ್ಲೇ ನಿಂತ್ಕೊಳ್ತಾರೆ ಅನ್ನೋದೊಂದು ಒಂದಾದ್ರೆ, ಇನ್ನೊಂದು ವ್ಯಾಖ್ಯಾನ ಏನು ಅಂತಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕಳೆದ ರ್ಯಾಲಿಯಲ್ಲಿ ವಿಜಯ್ ಅವರ ಅಭಿಮಾನಿಗಳು ಲೈಟ್ ಕಂಬದ ಮೇಲೆಲ್ಲ ಹತ್ತಿ ಕುತ್ಕೊಂತಾರೆ ತಮ್ಮ ನೆಚ್ಚಿನ ನಟನನ್ನು ನೋಡೋದಿಕ್ಕೆ, ಆದ್ರಿಂದ ಪವರ್ ಕಟ್ ಮಾಡೋದು ಒಳ್ಳೇದು ಅಂತ ಪವರ್ ಕಟ್ ಮಾಡಿರ್ತಾರೆ. ನೋಡುತ್ತಿದ್ದಂತೆ ಪರಿಸ್ಥಿತಿ ಕೈಮೀರಿ ಹೋಗುತ್ತೆ. ವಿಜಯ್ ಅವರು ಭಾಷಣ ಮುಗಿಸಿ ಚೆನ್ನೈಗೆ ತೆರಳು ಬಿಡ್ತಾರೆ. ಕಾಲ್ತುಳಿತಕ್ಕೆ ಹಾಗೂ ಪ್ರಜ್ಞೆ ತಪ್ಪಿದವರನ್ನು ಆಸ್ಪತ್ರೆಗೆ ಸೇರಿಸುವ ವ್ಯವಸ್ಥೆ ಮಾಡಲಾಗುತ್ತೆ. ಆದರೆ ಅಷ್ಟರಲ್ಲಾಗಲೇ ಸಾಕಷ್ಟು ಮಂದಿ ಪ್ರಾಣ ಕಳ್ಕೊಂಡಿರ್ತಾರೆ. ಇಲ್ಲಿವರೆಗೂ ಬಂದಿರೋ ಮಾಹಿತಿ ಪ್ರಕಾರ 41 ಸಾವು ಹಾಗೂ 100 ಮಂದಿ ಗಾಯಗೊಂಡಿದ್ದಾರೆ. ಇದರಲ್ಲಿ ಬಹುತೇಕರು 18ರಿಂದ 30 ವರ್ಷದೊಳಗಿನವರು ಅನ್ನೋದು ವಿಪರ್ಯಾಸ. ಇವರೆಲ್ಲ ತಮ್ಮ ನೆಚ್ಚಿನ ನಟನನ್ನು ಕಣ್ತುಂಬಿಸಿಕೊಳ್ಳೋಕೆ ಹೋಗಿ ಸಾವಿನ ಮನೆ ಸೇರಿದ್ದಾರೆ. ಈ ವಿಷಯ ತಿಳಿಯುತ್ತಿದ್ದಂತೆ ಮುಖ್ಯಮಂತ್ರಿ ಸ್ಟಾಲಿನ್ ಮಧ್ಯರಾತ್ರಿ ಆಸ್ಪತ್ರೆಗೆ ಹೋಗಿ ವಿಚಾರಿಸಿದ್ದಾರೆ ಹಾಗೂ ಡಿಎಂಕೆ ಸದಸ್ಯರು ವಿಜಯ್ ಅವರ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆಲ್ಲ ವಿಜಯ್ ಅವರೇ ನೇರ ಹೊಣೆ ಅಂತ ಹೇಳಿದ್ದಾರೆ. ಈ ಗಲಭೆಗೆ ಮತ್ತೊಂದು ಮುಖ್ಯ ಕಾರಣ ಕೇಳಿ ಬರ್ತಾ ಇರೋದೇನು ಅಂತಂದ್ರೆ ವಿಜಯ್ ಅವರು ಮಧ್ಯಾಹ್ನನೇ ಕಾರ್ಯಕ್ರಮಕ್ಕೆ ಬಂದು ಮುಗಿಸಿ ಹೋಗಿದ್ದರೆ ಇಷ್ಟು ಜನ ಸೇರ್ತಾ ಇರಲಿಲ್ಲ. ಅವರು ಬರೋ ಅಷ್ಟರಲ್ಲಿ ಸಂಜೆ ಆಗಿದ್ದು ಎಲ್ಲರೂ ತಮ್ಮ ಕೆಲಸಗಳನ್ನು ಮುಗಿಸಿಕೊಂಡು ನೆಚ್ಚಿನ ನಟನನ್ನು ನೋಡೋಕೆ ಮತ್ತಷ್ಟು ಜನ ಜಮಾಯಿಸಿದ್ದು ಘಟನೆಗೆ ಕಾರಣವಾಯ್ತಾ ಅನ್ನೋದೊಂದು ಪ್ರಶ್ನೆ ಮೂಡುತ್ತೆ. ಆದರೆ ಅಲ್ಲಿರೋ ಜನರನ್ನು ಕೇಳಿದಾಗ ವಿಜಯ್ ಅವರದ್ದು ಇದರಲ್ಲಿ ಏನು ತಪ್ಪಿಲ್ಲ, ಅಲ್ಲಿನ ಜನರನ್ನು ತಡೆಯೋಕೆ ಅಗತ್ಯವರ ಪೊಲೀಸ್ ಸಿಬ್ಬಂದಿ ಇರಲೇ ಇರಲಿಲ್ಲ. ಅಲ್ಲಿ ಇದೊಂದು ಭದ್ರತಾ ವಿಫಲ ಹಾಗೂ ಕಾರ್ಯಕ್ರಮ ಯೋಜನೆಯಲ್ಲಿ ವಿಫಲವಾಗಿರುವುದು ಎದ್ಕಾಣುತ್ತೆ ಅಂತ ಹೇಳ್ತಾ ಇದ್ದಾರೆ. ಮುಖ್ಯಮಂತ್ರಿ ಸ್ಟಾಲಿನ್ ಮೃತ ಕುಟುಂಬಕ್ಕೆ ತಲಾ 10 ಲಕ್ಷ ಹಾಗೂ ಗಾಯಗೊಂಡವರಿಗೆ 1 ಲಕ್ಷ ಘೋಷಿಸಿದ್ದಾರೆ. ಇನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಘಟನೆ ಬಗ್ಗೆ ನೋವನ್ನು ವ್ಯಕ್ತಪಡಿಸಿದ್ದು ಮೃತರಿಗೆ ತಲಾ 2 ಲಕ್ಷ, ಗಾಯಾಳುಗಳಿಗೆ ತಲಾ 50,000 ಘೋಷಿಸಿದ್ದಾರೆ. ಆದರೆ ವಿಜಯ್ ಆಗಲಿ ಟಿವಿಕೆ ಪಕ್ಷದ ಸದಸ್ಯರು ಯಾರೇ ಆಗಲಿ ಘಟನೆ ನಡೆದು 1 ದಿನ ಕಳೆದರೂ ಯಾರೊಬ್ಬರೂ ಇದರ ಬಗ್ಗೆ ಮಾತನಾಡಿರಲಿಲ್ಲ ಹಾಗೂ ಆಸ್ಪತ್ರೆಗೆ ಕೂಡ ಬರಲ್ಲ. ಇದು ಕೂಡ ಸಾಕಷ್ಟು ಟೀಕೆ ಗುರಿಯಾಗಿದೆ ವಿಜಯ್ ಅವರ ಮೇಲೆ. ಕೊನೆಗೂ ವಿಜಯ್ ಈ ಘಟನೆ ಬಗ್ಗೆ ಸಂತಾಪ ವ್ಯಕ್ತಪಡಿಸಿದ್ದು ಮೃತ ಕುಟುಂಬಕ್ಕೆ 20 ಲಕ್ಷ ಹಾಗೂ ಗಾಯಾಳುಗಳ ಕುಟುಂಬಕ್ಕೆ ತಲಾ 2 ಲಕ್ಷ ಘೋಷಿಸಿದ್ದಾರೆ. ಈ ಪ್ರಕರಣ ಹಾಗೂ ಕೆಲವು ತಿಂಗಳ ಹಿಂದೆ ಬೆಂಗಳೂರಿನಲ್ಲಿ ನಡೆದ RCB ಕಾಲ್ತುಳಿತ ಪ್ರಕರಣದಲ್ಲಿ ಸಾಮಾನ್ಯ ಜನರು ನಾವೇನು ತಿಳ್ಕೊಬೇಕು ಅಂತಂದ್ರೆ
ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ, ಯಾರನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ, ನಮ್ಮ ಮಕ್ಕಳು ಕುಟುಂಬದವರನ್ನ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅನ್ನೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ, ನಮಗೆ ಗೊತ್ತಿರಬೇಕಾಗಿರುತ್ತೆ. ಯಾಕಂದ್ರೆ ಸೂಪರ್ ಸ್ಟಾರ್ಗಳಾಗ್ಲಿ, ಕ್ರಿಕೆಟಿಗರಾಗ್ಲಿ ಮೇಲಿಂದ ಏನು ಬಂದಿರೋದಿಲ್ಲ. ಅವರು ನಮ್ಮಂತೆ ಸಾಮಾನ್ಯ ಜನರು. ನಾವೇ ಅವರ ಚಿತ್ರಗಳನ್ನ, ಅವರ ಆಟವನ್ನ ನೋಡಿ ಅವ್ರನ್ನ ಸೂಪರ್ ಸ್ಟಾರ್ ಮಾಡಿರ್ತೀವಿ. ಹಾಗಾಗಿ ಅಭಿಮಾನ ಎಷ್ಟರಲ್ಲಿರ್ಬೇಕೋ ಅಷ್ಟರಲ್ಲೇ ಇರಬೇಕು. ಅದು ಅತಿರೇಕವಾದ್ರೆ ಹೀಗೆ ಪ್ರಾಣ ಕಳೆದುಕೊಳ್ಬೇಕಾಗುತ್ತೆ. ಸರ್ಕಾರದ ಕಡೆಯಿಂದ, ಆಯೋಜಕರ ಕಡೆಯಿಂದ ಕೆಲವಷ್ಟು ಪರಿಹಾರ ಹಣ ಬರ್ಬೋದೇ ಹೊರತು ಕಳೆದು ಹೋದ ಪ್ರಾಣ ಮತ್ತೆ ಬರೋದಿಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಗೂ ನಮ್ಮ ಚಾನಲ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಇದೆ, ಲಿಂಕು ಡಿಸ್ಕ್ರಿಪ್ಷನ್ ಆಗಿದ್ದೀನಿ. ದಯವಿಟ್ಟು ಇನ್ಸ್ಟಾಗ್ರಾಮಲ್ಲೂ ನಮ್ಮ ಚಾನಲ್ನ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಟೇಕ್ ಕೇರ್, ಬಾಯ್.